ಶುಕ್ರಾದಿತ್ಯ ಯೋಗ. ಈ ಶುಕ್ರಾದಿತ್ಯ ಯೋಗ ಶುಕ್ರ ಮತ್ತು ರವಿಯಿಂದ ಉಂಟಾಗುವಂತಹ ಯೋಗ ಆಗಿರುತ್ತೆ. ಈ ಯೋಗ ಶುಕ್ರ ಮತ್ತು ರವಿ ಸಂಯೋಗದಿಂದ ಯಾವ ರಾಶಿಯಲ್ಲಿರುತ್ತೋ ಆ ರಾಶಿಯ ಫಲಾನುಫಲಗಳ ಮೇಲೆ ಉನ್ನತ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಒಂದು ಸರ್ಕಾರಿ ನೌಕರಿ ಆಗಬಹುದು ಅಥವಾ ಸರ್ಕಾರಿಯಲ್ಲಿ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಆಗಲಿಕ್ಕೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಯೋಗ ಕೆಲಸ ಮಾಡುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಂದು ಉದ್ಯೋಗದಲ್ಲಿ ಉತ್ತಮವಾದಂತಹ ಬೆಳವಣಿಗೆಗೆ ಶುಕ್ರಾದಿತ್ಯ ಬಹಳ ಉತ್ತಮ ಫಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಜನಕ್ಕೆ ಶುಕ್ರಾದಿತ್ಯ ಯೋಗ ಶುಕ್ರದಶ ಮತ್ತು ರವಿ ದಶೆಯಲ್ಲಿ ಉಂಟಾಗುವಂಥದ್ದಿರುತ್ತೆ. ಕೆಲವು ಜಾತಕಗಳಲ್ಲಿ ಜನನನ ಕಾಲದಲ್ಲೇ ಶ್ರೀ ಶುಕ್ರಾದಿತ್ಯ ಯೋಗ ಬರುವಂಥದ್ದಿರುತ್ತೆ. ಕೆಲವರಿಗೆ ಶುಕ್ರಾದಿತ್ಯ ಯೋಗ ಇಲ್ಲದ ಒಂದು ಪಕ್ಷದಲ್ಲಿ ಈ ಶುಕ್ರ ಮತ್ತು ರವಿ ಏನು ಗೋಚಾರ ಅಂದರೆ ವರ್ಷ ಫಲದಲ್ಲಿ ಏನಾದರೂ ಈ ಒಂದು ರಾಶಿಯಲ್ಲಿ ಸಂಯೋಗ ಹೊಂದಿದ್ದಂಥ ಸಂದರ್ಭದಲ್ಲಿ ಆ ಯೋಗ ಆ ವರ್ಷದಲ್ಲಿ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಯೋಗದಿಂದ ಉದ್ಯೋಗದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಮತ್ತು ರವಿಯಿಂದ ಒಂದು ಅಧಿಕಾರ ಸಿಗುತ್ತೆ. ಶುಕ್ರನಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ. ನವಮ ಪಂಚಕ ಯೋಗ ಇದು ನವಮ ಸ್ಥಾನದಲ್ಲಿ ಮತ್ತು ಪಂಚಮ ಸ್ಥಾನದಲ್ಲಿ ಬುಧ ಮತ್ತು ಶನಿಯಿಂದ ಸೃಷ್ಟಿಯಾಗುವಂತಹ ಒಂದು ಯೋಗ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಬುಧ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ. ಶನಿ ಸರ್ವ ಯೋಗಕಾರಕ ಗ್ರಹವಾಗಿರುತ್ತೆ. ಈ ಯೋಗ ಯಾರಿಗಿರುತ್ತೋ ಅವರಿಗೆ ಬಹಳ ಬುದ್ಧಿವಂತಿಕೆ ಮತ್ತು ಉನ್ನತ ಅಭಿವೃದ್ಧಿ ಕಾಣುವಂಥದ್ದು ಇಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಈ ಬುಧ ಗ್ರಹ ಪಂಚಮ ಸ್ಥಾನ ಮತ್ತು ನವಮ ಸ್ಥಾನದಲ್ಲಿ ಇರುವಂತಹ ಶನಿಯ ಫಲ ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಶನಿ ಎಲ್ಲೋ ಒಂದು ಕಡೆ ಹಿಮ್ಮುಖವಾದಂಥ ಚಲನೆ ಏನಾಗುತ್ತೆ, ನೇರವಾದಂಥ ಚಲನೆಯಿಂದ ಉಂಟಾಗುವಂತಹ ಯೋಗವಾಗಿರುತ್ತೆ. ಹಾಗಾಗಿ ನವಮ ಪಂಚಕ ಏನು ಯೋಗ ಇದೆ ಇವರಿಗೆ ಪಂಚಮ ಸ್ಥಾನ ಮತ್ತು ನವಮ ಸ್ಥಾನ ಪೂರ್ವ ಪುಣ್ಯಸ್ಥಾನಗಳು ಅಂತಲೂ ನಾವು ಹೇಳ್ತೀವಿ. ಪೂರ್ವ ಪುಣ್ಯಸ್ಥಾನದ ಏನು ಕರ್ಮಫಲಗಳಿರುತ್ತೋ ಅದು ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿಯತ್ತ ಕಾಣುವಂಥ ಯೋಗವನ್ನು ಸೃಷ್ಟಿಯಾಗುವಂಥದ್ದಿರುತ್ತೆ. ವರ್ಷಫಲದಲ್ಲಿ ಈ ಯೋಗ ಪಂಚಮ ರಾಜಯೋಗಗಳಲ್ಲಿ ಇದೊಂದು ಯೋಗ ಆಗಿರುವುದರಿಂದ ಈ ಕೆಲವು ರಾಶಿಗಳಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅದರಲ್ಲಿ ಮಿಥುನ, ಕರ್ಕಾಟಕ ರಾಶಿ, ತುಲಾ ಮತ್ತು ಮಕರ ರಾಶಿವರೆಗೆ ಈ ಯೋಗಗಳು ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.